ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಫ್ರೆಂಡ್ಸ್, ನಾನಿವತ್ತು ಹೆಡ್ ಬ್ಯಾಂಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ನೀಡಲ್ ಬಂದುಬಿಟ್ಟು 2.0 mm ತೊಗೊಂಡಿದ್ದೀನಿ. ಈ ರೀತಿ ರಬ್ಬರ್ ಬ್ಯಾಂಡ್ ತೊಗೊಂಡಿದ್ದೀನಿ. ಇದು ಉಲ್ಲಾನು. ಸೊ ನಾನು ಆಲ್ರೆಡಿ ಸೇಮ್ ರಬ್ಬರ್ ಬ್ಯಾಂಡ್ ಕಲರ್ಗೆ ವರ್ಕ್ ಮಾಡಿದ್ದೀನಿ. ಇದರಲ್ಲಿ ನಿಮ್ಗೆ ತೋರಿಸಿದ್ರೆ ಅಷ್ಟು ಕರೆಕ್ಟಾಗಿ ಗೊತ್ತಾಗೋದಿಲ್ಲ ಅಂದ್ಕೊಂಡು ನಾನು ಕಲರ್ ಚೇಂಜ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ಇವಾಗ ನೀವು ಸ್ಟಾರ್ಟ್ ಮಾಡೋಣ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಪ್ಲೀಸ್ ಫ್ರೆಂಡ್ಸ್, ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟು ನೀವು ಈ ರೀತಿ ಸ್ಲಿಪ್ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ, ನೆಕ್ಸ್ಟು ಈ ರೀತಿ ರಬ್ಬರ್ ಬ್ಯಾಂಡ್ ಹೇಗೆ ಇಟ್ಕೊಂಡು ಫಸ್ಟ್ ಇಲ್ಲಿ ಕೆಳಗಡೆಯಿಂದ ಹೋಗಿ ಈ ಥ್ರೆಡ್ಡನ್ನು ಹೀಗೆ ಮೇಲೆ ತಗೊಂಡು ಇಲ್ಲೊಂದು ಸಿಂಗಲ್ ಕ್ರೋಶ ಹಾಕಿ ಲಾಕ್ ಮಾಡ್ಕೋಬೇಕು. ಓಕೆ, ಸೊ ಫಸ್ಟ್ ಲಾಕ್ ಆಯ್ತಲ್ವ. ನೆಕ್ಸ್ಟ್ ಇಲ್ಲಿಂದ ಇದೇ ರೀತಿ ಸಿಂಗಲ್ ಕ್ರೋಶ ಹಾಕೋಬೇಕು. 1 2 3 4 5 6 7 8 9 10 11 ಟೋಟಲು 11 ಸಿಂಗಲ್ ಕ್ರೋಶ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ನಿಮಗೆ ಸೈಜ್ ನೋಡಿಕೊಂಡು ನೀವು ಮಾಡ್ಕೋಬೇಕಾಗತ್ತೆ. ಸೊ ನಾನು ಇಲ್ಲಿ ನೋಡಿ ಇದರಲ್ಲಿ ತೋರಿಸ್ತೀನಿ ನಿಮಗೆ. ಇದರಲ್ಲಿ 3 ಸ್ಟೆಪ್ ಬರುತ್ತೆ. ಈ ರೀತಿ 1 2 3 ಸ್ಟೆಪ್ ಡಿಸೈನ್ ಬರುತ್ತೆ. ಸೊ ಈ ರೀತಿ 3 ಸ್ಟೆಪ್ಸ್ ಹಾಕಂದರೆ ಇದು 11 ಹಾಕೋಬೇಕು. ಇಲ್ಲ ಇನ್ನೊಂದು ಸ್ಟೆಪ್ ಜಾಸ್ತಿ ಬೇಕಂದರೆ ಸ್ವಲ್ಪ ಇಷ್ಟು ಬರುತ್ತೆ, ಬಿಡ್ತು ಇಷ್ಟು ಬರುತ್ತೆ, ಅಂದರೆ ಇಲ್ಲಿಂದ ಇಷ್ಟು ಬರುತ್ತೆ. ಸೊ ಆವಾಗ ಬೇಕು ಅಂದರೆ ನೀವು ಇಲ್ಲಿ ಇವಾಗ 11 ಅಲ್ಲ 13 ಚೈನ್ ಹಾಕ್ಕೊಂಡ್ರೆ ಬರುತ್ತೆ. ಡಿಸೈನ್ ಸೇಮ್, ಏನೂ ಚೇಂಜಸ್ ಇಲ್ಲ. ಓಕೆ, ನಾನಿಲ್ಲಿ ಇಷ್ಟನ್ನೇ ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿವಾಗ 11 ಸಿಂಗಲ್ ಕ್ರೋಶ ಹಾಕ್ಕೊಂಡ್ಮೇಲೆ ನೆಕ್ಸ್ಟ್ ಇಲ್ಲಿಂದ 1 2 3 ಚೈನ್ ಹಾಕ್ಕೊಂಡು ಡಿಸೈನಿಗೆ ಟರ್ನ್ ಮಾಡ್ಕೋಬೇಕು. ಓಕೆ, ಇಲ್ಲಿ 3 ಚೈನ್ ಆದಮೇಲೆ ಡಿಸೈನ್ ಹೀಗೆ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿಕೊಂಡು ನೀಡಲ್ ಮೇಲೆ ಥ್ರೆಡ್ ತೊಗೊಂಡು, ಸೊ ಈಗ ನೋಡಿ ಈ ಚೈನು, ಈ 3 ಚೈನ್ ಹಾಕಿರೋ ಚೈನು, ಸೊ ಇದು ಲೆಕ್ಕಕ್ಕಿಲ್ಲ, ನಮ್ಮ ಕೌಂಟಿಗೆ ಬೇಡ. ಈ ಚೈನ್ ಸ್ಕಿಪ್ ಮಾಡಬೇಕು, ಈ ಪಕ್ಕದ ಚೈನು. ನೆಕ್ಸ್ಟ್ ಈ ಚೈನಲ್ಲಿ ಡಬಲ್ ಕ್ರೋಶ ಮಾಡ್ಕೋಬೇಕು. ಓಕೆ, 1 ಡಬಲ್ ಕ್ರೋಶ. ನೆಕ್ಸ್ಟು ಪಕ್ಕದ ಚೈನಲ್ಲೇ ಇನ್ನೊಂದು ಡಬಲ್ ಕ್ರೋಶ. ಸೊ ಇವಾಗ ಮತ್ತೆ ಡಬಲ್ ಕ್ರೋಶನ ಈ ಗ್ಯಾಪ್ ಸ್ಕಿಪ್ ಮಾಡಿದ್ದೀವಲ್ಲ ಈ ಚೈನಲ್ಲಿ ಹೋಗಿ ಇಲ್ಲಿ ಥ್ರೆಡ್ ಮೇಲೆ ತಗೊಂಡು ಇಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಓಕೆ, ಇವಾಗ ಈ ರೀತಿ ಬರುತ್ತೆ. ನೆಕ್ಸ್ಟು ನೋಡಿ ಈ ಚೈನ್ ವರ್ಕ್ ಆಗಿದೆ, ಈ ಚೈನ್ ಸ್ಕಿಪ್ ಮಾಡಬೇಕು. ಈ ಚೈನಲ್ಲಿ ಡಬಲ್ ಕ್ರೋಶ ಮಾಡಬೇಕು. ಡಬಲ್ ಕ್ರೋಶ ಗೊತ್ತುಂಟಲ್ಲ ಬಿಗಿನರ್ಸಿಗೆ. ನೀಡಲ್ ಮೇಲೆ ಥ್ರೆಡ್ ತೊಗೊಂಡು ಇಲ್ಲಿ ನೀಡಲ್ ಹಾಕಿ ಈ ಥ್ರೆಡ್ ಮೇಲೆ ತೊಗೊಂಡು 2 ಲೈನಲ್ಲಿ ಥ್ರೆಡ್ಡನ್ನು ಹೊರಗೆ ತೆಗೀರಿ. ಈ 2 ಲೈನಲ್ಲಿ ಥ್ರೆಡ್ಡನ್ನು ಹೊರಗೆ ತೆಗೆದ್ರೆ ಡಬಲ್ ಕ್ರೋಶ ಆಗುತ್ತೆ. ಓಕೆ,
ಸೊ ಇವಾಗ ಇನ್ನೊಂದು ಇದರ ಪಕ್ಕದಲ್ಲೇ ಡಬಲ್ ಕ್ರೋಶ ಹಾಕ್ಕೊಳ್ಳಿ. ನೆಕ್ಸ್ಟ್ ಇವಾಗ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಈ ಸ್ಕಿಪ್ ಮಾಡಿದ್ದೀವಲ್ವ ಈ ಚೈನಲ್ಲಿ. ಓಕೆ, ನೆಕ್ಸ್ಟು ಈ ಚೈನ್ ಸ್ಕಿಪ್ ಮಾಡಬೇಕು. ಈ ಚೈನಲ್ಲಿ 1 ಡಬಲ್ ಕ್ರೋಶ, ನೆಕ್ಸ್ಟ್ ಪಕ್ಕದ ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶ. ಸೊ ಇಲ್ಲಿ ಸ್ಕಿಪ್ ಮಾಡಿರೋ ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶ. ಓಕೆ, ನೋಡಿ 3 ಸ್ಟೆಪ್ ಆಯಿತು. ಸೊ ಇವಾಗ ಈ ಲಾಸ್ಟ್ ಚೈನಲ್ಲಿ ಹೋಗಿ ಇನ್ನೊಂದು ಡಬಲ್ ಕ್ರೋಶ ಮಾಡಿಕೊಳ್ಳಿ. ಇವಾಗ ಒಂದು ಸ್ಟೆಪ್ ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಇಲ್ಲಿ ಒಂದು ಚೈನ್ ಹಾಕ್ಕೊಂಡು ಡಿಸೈನ್ ಟರ್ನ್ ಮಾಡ್ಕೋಬೇಕು. ಡಿಸೈನ್ ಟರ್ನ್ ಮಾಡಿಕೊಂಡು ಸೊ ಇಲ್ಲಿಂದನೂ ಸಿಂಗಲ್ ಚೈನ್ ಹಾಕಬೇಕು, ಸಿಂಗಲ್ ಕ್ರೋಶ ಹಾಕಬೇಕು. 1 ಕೌಂಟ್ ಮಾಡ್ಕೊಳ್ಳಿ, ಪ್ರತಿ ಚೈನಿಗೂ ಹಾಕಬೇಕು. 2 3 4 5 6 7 8 9 ನೋಡಿ ಇಲ್ಲಿ 10. ಟೋಟಲ್ ನಮಗೆ 11 ಸಿಂಗಲ್ ಕ್ರೋಶ ಬೇಕು. ಇಲ್ಲಿ 11 ಬಂದಿರೋದು. ಒಂದು ಚೈನ್ ಸ್ಕಿಪ್ ಆದರೂ ಡಿಸೈನು ಕ್ರಾಸ್ ಹೋಗುತ್ತೆ. ಸೊ ಯಾವತ್ತೂ ನೀವು ಇಲ್ಲಿ ಸಿಂಗಲ್ ಕ್ರೋಶ ಹಾಕಿದವ್ರು ಎಂಡ್ ಮಾಡುವಾಗ ಇದು ಈ ಪಾಯಿಂಟ್ನ ಇಲ್ಲಿ ಏನು ಪಾಯಿಂಟ್ ಇರುತ್ತೆ ಇದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದರೆ ನೀಟಾಗಿ ಬರುತ್ತೆ ಸ್ಟ್ರೈಟಾಗಿ, ಇಲ್ಲ ಅಂದರೆ ಕ್ರಾಸಲ್ಲಿ ಹೋಗುತ್ತೆ. ಸೊ ಲಾಸ್ಟ್ ಯಾವತ್ತು ಈ 3 ಚೈನ್ ಹಾಕಿರ್ತೀವಲ್ವ, ಈ 3 ಚೈನ್ ಹಾಕಿರೋ ಲಾಸ್ಟ್ ಚೈನಲ್ಲಿ ಚೈನ್ ಒಳಗಡೆ ಹೋಗಿ ನೋಡಿ, ಈ ರೀತಿ ಈ ಚೈನ್ ಒಳಗಡೆ ಹೋಗಿ ಇಲ್ಲೊಂದು ಲಾಸ್ಟ್ ಸಿಂಗಲ್ ಕ್ರೋಶ ಹಾಕಬೇಕು. ಟೋಟಲ್ಲು 11 ಆಗುತ್ತೆ. ಓಕೆ, ಇದನ್ನು ಸ್ಟೆಪ್ಪು ಮರಿಬಾರ್ದು, ಈ ಎಂಡ್ ಮಾಡೋದು ಮರಿಬಾರ್ದು. ಓಕೆ, ನೆಕ್ಸ್ಟ್ ಮತ್ತೆ 1 2 3 ಚೈನ್ ಹಾಕ್ಕೊಳ್ಳಿ, ಡಿಸೈನ್ ಟರ್ನ್ ಮಾಡಿಕೊಂಡು. ಸೊ ಇವಾಗ ಇದೇ ಕಂಟಿನ್ಯೂ, ಏನೂ ಚೇಂಜಸ್ ಇಲ್ಲ. ಇಲ್ಲೇನು ಸ್ಟೆಪ್ ಹಾಕಿದ್ದೀರಲ್ವ ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಿಗೆ ಡಬಲ್ ಕ್ರೋಶ. ಸೊ ನಾನೀಗ ಸ್ಪೀಡಲ್ಲಿ ಮಾಡ್ಕೊಳ್ತೀನಿ. ನಿಮಗೆ ಇವಾಗ ಸ್ಟಾರ್ಟಿಂಗ್ ತೋರಿಸಿದ್ದೀನಲ್ಲ ಅದೇ ರೀತಿ, ಏನೂ ಚೇಂಜಸ್ ಇಲ್ಲ. ಓಕೆ, ನೆಕ್ಸ್ಟು ಈ ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶ ಮತ್ತು ಡಬಲ್ ಕ್ರೋಶ. ಸೊ ನೆಕ್ಸ್ಟು ಈ ಸ್ಕಿಪ್ ಮಾಡಿರೋ ಚೈನಲ್ಲಿ ಬಂದು ಇನ್ನೊಂದು ಡಬಲ್ ಕ್ರೋಶ. ಈ ಚೈನ್ ಸ್ಕಿಪ್ ಮಾಡಬೇಕು, ನೆಕ್ಸ್ಟ್ ಚೈನಲ್ಲಿ ಡಬಲ್ ಕ್ರೋಶ, ನೆಕ್ಸ್ಟ್ ಚೈನಲ್ಲಿ ಮತ್ತೆ ಡಬಲ್ ಕ್ರೋಶ. ಸೊ ಇವಾಗ ಈ ಸ್ಕಿಪ್ ಮಾಡಿರೋ ಚೈನಲ್ಲಿ ಇನ್ನೊಂದು ಡಬಲ್ ಕ್ರೋಶ. ಓಕೆ, ನೆಕ್ಸ್ಟ್ ಲಾಸ್ಟಲ್ಲಿ ಈ ಒಂದು ಲಾಸ್ಟ್ ಚೈನಲ್ಲಿ ಒಂದು ಡಬಲ್ ಕ್ರೋಶ. ಮತ್ತು ಇಲ್ಲೊಂದು ಚೈನ್ ಹಾಕಿನೇ ಟರ್ನ್ ಮಾಡ್ಕೋಬೇಕು. ಈ ಚೈನ್ ಹಾಕಿ ಟರ್ನ್ ಮಾಡ್ಕೊಳ್ಳೋದು ನೆನ್ಪಿಟ್ಕೊಳ್ಳಿ. ಮತ್ತು ಇಲ್ಲಿ ಎಂಡಲ್ಲಿ ಬಂದಮೇಲೆ ಈ ಚೈನ್ ಒಳಗೆ ಹೋಗಿ ಒಂದು ಸಿಂಗಲ್ ಕ್ರೋಶ ಮಾಡೋದನ್ನು ನೆನ್ಪಿಟ್ಕೊಳ್ಳಿ. ಮತ್ತು ಈ ಚೈನ್ಗಳನ್ನು ಕೌಂಟ್ ಮಾಡ್ಕೊಳ್ಳಿ ಇವಾಗ ಚೈನ್ ಹಾಕುವಾಗ. ಓಕೆ, ಆವಾಗ ನಿಮಗೆ ಈ ರೀತಿ ಸ್ಟ್ರೈಟಾಗಿ ನೀಟಾಗಿ ಬರುತ್ತೆ. ಎಲ್ಲೂ ನೋಡಿ, ಎಲ್ಲಿ ಕ್ರಾಸ್ ಏನೂ ಆಗೋಲ್ಲ, ನೀಟಾಗಿ ಬರುತ್ತೆ. ಇಲ್ಲಿ ಒಂಚೂರು ನೀವು ಮಿಸ್ಟೇಕ್ ಮಾಡಿದ್ರಿ ಅಂದರೆ ಹೀಗೆ ಕ್ರಾಸ್ ಆ ರೀತಿ ಹೋಗುತ್ತೆ ಡಿಸೈನ್. ಓಕೆ, ಸೊ ಇದರಲ್ಲೇನು ಚೇಂಜಸ್ ಇಲ್ಲ. ನೋಡಿ ಎಷ್ಟು ನೀಟಾಗಿ ಬಂದಿದೆ. ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಇಲ್ಲಿ ಏನು ಸ್ಟೆಪ್ ಹಾಕಿದ್ದೀವಲ್ವ ಈ ಸ್ಟೆಪ್ ಮತ್ತು ಸಿಂಗಲ್ ಕ್ರೋಶ. ಸೊ ಇದೇ ರಿಪೀಟ್ ಆಗ್ತಾ ಹೋಗುತ್ತೆ. ನೀಟಾಗಿ ಮಾಡ್ಕೊಳ್ಳಿ ಹೀಗೆ. ನೋಡಿ, ಸ್ಟಾರ್ಟಿಂಗ್ ನಿಮಗೆ ಆ ಥ್ರೆಡ್ಡಲ್ಲಿ ತೋರಿಸಿದೆ, ಬಟ್ ಅದು ಗೊತ್ತಾಗ್ತದೆ ನಿಮಗೆ ಅಂದ್ಕೊಂಡು ಇವಾಗ ಇದನ್ನು ಎಂಡ್ ಮಾಡೋದು ತೋರಿಸ್ತೀನಿ. ನಿಮಗೆ ಎಷ್ಟು
ಲೆಂತ್ ಬೇಕು ನೋಡ್ಕೊಳ್ಳಿ, ಇಷ್ಟು ಲೆಂತ್ ನನಗೆ ಸರಿ ಆಗ್ತದೆ. ಸೊ ಇವಾಗಿಲ್ಲಿ ನೋಡಿ, ಈ ಸ್ಟೆಪ್ ಮುಗಿದ್ಮೇಲೆ ಇಲ್ಲಿ ಸಿಂಗಲ್ ಕ್ರೋಶ ಹಾಕಿದ್ದೀನಿ, ಸಿಂಗಲ್ ಕ್ರೋಶ ಹಾಕ್ಕೊಂಡಾಗಿದೆ ಒಂದು ಸ್ಟೆಪ್ಪು. ಈಗ ಮತ್ತೆ ನೀವು ಬ್ಯಾಕ್ ಫ್ರಂಟ್ ನೋಡ್ಕೊಳ್ಳಿ, ಅದನ್ನು ನೋಡಿಬಿಟ್ಟು ಮತ್ತೆ ನೀವು ಇಲ್ಲೀಗ ಈ ಸೈಡು ಸ್ಟಾರ್ಟ್ ಮಾಡಿದ್ದಲ್ವ, ಈ ಸೈಡಲ್ಲಿ ಬಂದು ಕ್ಲೋಸ್ ಮಾಡಬೇಕು ನೋಡಿ. ಈ ರೀತಿ ಈ ಸೈಡಲ್ಲಿ ಬಂದುಬಿಟ್ಟು ನೀವಿಲ್ಲಿ ಏನೂ ಇಲ್ಲ, ನೀವಿಲ್ಲಿ ಹೋಗಿ ಸಿಂಗಲ್ ಕ್ರೋಶ ಹಾಕ್ಕೊಳ್ತಾ ಬರಬೇಕಷ್ಟೆ. ಹೀಗೆ ಅಲ್ಲಿ ಸ್ಟಾರ್ಟಿಂಗ್ ಹೇಗೆ ಸಿಂಗಲ್ ಕ್ರೋಶ ಹಾಕಿದ್ವಲ್ಲ ಅದೇ ರೀತಿ ನೋಡಿ. ಫಸ್ಟ್ ಈ ಚೈನಲ್ಲಿ ಹಾಕಬೇಕು, ಈ ಚೈನಲ್ಲಿ ಹೋಗಿ ಈ ಕೆಳಗಡೆಯಿಂದ ನೀಡಲ್ ತೊಗೊಂಡು ಈ ಥ್ರೆಡ್ಡನ್ನು ಹೀಗೆ ತಂದು ಇಲ್ಲಿ ಸಿಂಗಲ್ ಕ್ರೋಶ ಹಾಕೋದು. ಪ್ರತಿ ಚೈನಲ್ಲೂ ಹೀಗೆ ಹಾಕ್ಕೊಳ್ತಾ ಹೋಗಿ ಓಕೆ. ಎಂಡ್ ಚೈನಲ್ಲೂ ಸಿಂಗಲ್ ಕ್ರೋಶ ಹಾಕಿ ಈ ಡಿಸೈನ್ ಕ್ಲೋಸ್ ಮಾಡಿ ಆಯಿತು. ಇವಾಗ ಸೊ ನೀವಿಲ್ಲಿ ಒಂದು ಚೈನ್ ಹಾಕಿ ಥ್ರೆಡ್ ಕಟ್ ಮಾಡ್ಕೊಳ್ಳಿ. ಓಕೆ ನೋಡಿ, ಇದನ್ನು ಹೇಗೆ ಹೇಳಿದ್ದು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ನಾನು ಪ್ರತಿ ಸರಿ ನಿಮ್ಗೆ ಹೇಳ್ತೀನಿ, ಥ್ರೆಡ್ಡನ್ನು ಲಾಕ್ ಮಾಡ್ದಲ್ಲೇ ಕಟ್ ಮಾಡಿಬಿಡಿ, ಕಟ್ ಮಾಡಿದ್ರೆ ಬಿಚ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಸೊ ಈ ರೀತಿ ದೊಡ್ಡ ನೀಡಲ್ಲು ನಿಮಗೆ ಪ್ಲಾಸ್ಟಿಕ್ಕಲ್ಲೂ ಸಿಗುತ್ತೆ. ಸೊ ಈ ರೀತಿ ತೊಗೊಂಡು ಇದ್ರ ಒಳಗಡೆ ಮತ್ತೆ ರಿಟರ್ನ್ ಹೀಗೆ ಹೋಗಿ ನೋಡಿ, ಇಲ್ಲಿ ಇವಾಗ ಕಟ್ ಮಾಡಿಕೊಂಡ್ರೆ ನಿಮಗೆ ಬಿಚ್ಕೊಳ್ಳಲ್ಲ. ಓಕೆ, ನೋಡಿ ಇವಾಗ ನೀಟಾಗಿ. ಸೊ ನೋಡಿ, ಈ ರೀತಿ ಬಂದಿದೆ. ಫೈನಲಿ ತುಂಬ ಚೆನ್ನಾಗಿ ಬಂದಿದೆ. ಸೊ ಇದು ನಿಮ್ಮ ಕಲರ್ ಅಷ್ಟು ಅದು ವಿಡಿಯೋದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಾ ಇಲ್ಲ, ಡಾರ್ಕ್ ಮರೂನ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ನಿಮಗೆ ಗೊತ್ತಾಯಿತು ಅಂದ್ಕೋತೀನಿ, ವಿಡಿಯೋ ಇಷ್ಟ ಆಯಿತು ಅಂದ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಡಿಸೈನ್ ನಿಮಗೆ ನೀಟಾಗಿ ಅರ್ಥ ಆಯ್ತಾ ಎಕ್ಸ್ಪ್ಲೈನ್ ಮಾಡಿದ್ದು ಅಂತ ಒಂದು ಕಮೆಂಟ್ ಮಾಡಿ. ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು so much.